ಸರ್ ಆರೋಗ್ಯ ಹೇಗಿದೆ? ಈಗ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ, ರಾತ್ರಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಈಗ ಡಿಸ್ಚಾರ್ಜ್ ಮಾಡಿದ್ದಾರೆ. ನಾನು ಒಂದು 12 ಗಂಟೆ ಹಿಂಗೆ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ. ಸರ್ ಈಗ ವೈದ್ಯರು ಏನು ಹೇಳಿದ್ರು? ನಾನು ಒಂದು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಫುಲ್ ಬಹಳ ವಿವರವಾಗಿ ಹೇಳ್ತೀನಿ. ಸರ್ ಮೇಲ್ನೋಟಕ್ಕೆ ಅದರಲ್ಲಿ ಏನಾದರೂ ಆಸಿಡ್ ಇರುವಂತದ್ದು ಏನಾದರೂ ಕಾಣಿಸ್ಕೊಂಡಿತ್ತಾ ಹೇಗೆ ಅಂತ ಡಾಕ್ಟರ್ ಅಮ್ಮ, ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ನಾನು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಸರ್ ಆರೋಗ್ಯ ಹೇಗಿದೆ? ಈಗ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ, ರಾತ್ರಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಈಗ ಡಿಸ್ಚಾರ್ಜ್ ಮಾಡಿದ್ದಾರೆ. ನಾನು ಒಂದು 12 ಗಂಟೆ ಹಿಂಗೆ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ. ಸರ್ ಈಗ ವೈದ್ಯರು ಏನು ಹೇಳಿದ್ರು? ನಾನು ಒಂದು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಫುಲ್ ಬಹಳ ವಿವರವಾಗಿ ಹೇಳ್ತೀನಿ. ಸರ್ ಮೇಲ್ನೋಟಕ್ಕೆ ಅದರಲ್ಲಿ ಏನಾದರೂ ಆಸಿಡ್ ಇರುವಂತದ್ದು ಏನಾದರೂ ಕಾಣಿಸ್ಕೊಂಡಿತ್ತಾ ಹೇಗೆ ಅಂತ ಡಾಕ್ಟರ್ ಅಮ್ಮ, ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ನಾನು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಸರ್ ಆರೋಗ್ಯ ಹೇಗಿದೆ? ಈಗ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ, ರಾತ್ರಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಈಗ ಡಿಸ್ಚಾರ್ಜ್ ಮಾಡಿದ್ದಾರೆ. ನಾನು ಒಂದು 12 ಗಂಟೆ ಹಿಂಗೆ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ. ಸರ್ ಈಗ ವೈದ್ಯರು ಏನು ಹೇಳಿದ್ರು? ನಾನು ಒಂದು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಫುಲ್ ಬಹಳ ವಿವರವಾಗಿ ಹೇಳ್ತೀನಿ. ಸರ್ ಮೇಲ್ನೋಟಕ್ಕೆ ಅದರಲ್ಲಿ ಏನಾದರೂ ಆಸಿಡ್ ಇರುವಂತದ್ದು ಏನಾದರೂ ಕಾಣಿಸ್ಕೊಂಡಿತ್ತಾ ಹೇಗೆ ಅಂತ ಡಾಕ್ಟರ್ ಅಮ್ಮ, ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ನಾನು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಸರ್ ಆರೋಗ್ಯ ಹೇಗಿದೆ? ಈಗ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ, ರಾತ್ರಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಈಗ ಡಿಸ್ಚಾರ್ಜ್ ಮಾಡಿದ್ದಾರೆ. ನಾನು ಒಂದು 12 ಗಂಟೆ ಹಿಂಗೆ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ. ಸರ್ ಈಗ ವೈದ್ಯರು ಏನು ಹೇಳಿದ್ರು? ನಾನು ಒಂದು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಫುಲ್ ಬಹಳ ವಿವರವಾಗಿ ಹೇಳ್ತೀನಿ. ಸರ್ ಮೇಲ್ನೋಟಕ್ಕೆ ಅದರಲ್ಲಿ ಏನಾದರೂ ಆಸಿಡ್ ಇರುವಂತದ್ದು ಏನಾದರೂ ಕಾಣಿಸ್ಕೊಂಡಿತ್ತಾ ಹೇಗೆ ಅಂತ ಡಾಕ್ಟರ್ ಅಮ್ಮ, ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ನಾನು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಸರ್ ಆರೋಗ್ಯ ಹೇಗಿದೆ? ಈಗ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ, ರಾತ್ರಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಈಗ ಡಿಸ್ಚಾರ್ಜ್ ಮಾಡಿದ್ದಾರೆ. ನಾನು ಒಂದು 12 ಗಂಟೆ ಹಿಂಗೆ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ. ಸರ್ ಈಗ ವೈದ್ಯರು ಏನು ಹೇಳಿದ್ರು? ನಾನು ಒಂದು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಫುಲ್ ಬಹಳ ವಿವರವಾಗಿ ಹೇಳ್ತೀನಿ. ಸರ್ ಮೇಲ್ನೋಟಕ್ಕೆ ಅದರಲ್ಲಿ ಏನಾದರೂ ಆಸಿಡ್ ಇರುವಂತದ್ದು ಏನಾದರೂ ಕಾಣಿಸ್ಕೊಂಡಿತ್ತಾ ಹೇಗೆ ಅಂತ ಡಾಕ್ಟರ್ ಅಮ್ಮ, ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ನಾನು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಸರ್ ಆರೋಗ್ಯ ಹೇಗಿದೆ? ಈಗ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ, ರಾತ್ರಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಈಗ ಡಿಸ್ಚಾರ್ಜ್ ಮಾಡಿದ್ದಾರೆ. ನಾನು ಒಂದು 12 ಗಂಟೆ ಹಿಂಗೆ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ. ಸರ್ ಈಗ ವೈದ್ಯರು ಏನು ಹೇಳಿದ್ರು? ನಾನು ಒಂದು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಫುಲ್ ಬಹಳ ವಿವರವಾಗಿ ಹೇಳ್ತೀನಿ. ಸರ್ ಮೇಲ್ನೋಟಕ್ಕೆ ಅದರಲ್ಲಿ ಏನಾದರೂ ಆಸಿಡ್ ಇರುವಂತದ್ದು ಏನಾದರೂ ಕಾಣಿಸ್ಕೊಂಡಿತ್ತಾ ಹೇಗೆ ಅಂತ ಡಾಕ್ಟರ್ ಅಮ್ಮ, ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ನಾನು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಸರ್ ಆರೋಗ್ಯ ಹೇಗಿದೆ? ಈಗ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ, ರಾತ್ರಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಈಗ ಡಿಸ್ಚಾರ್ಜ್ ಮಾಡಿದ್ದಾರೆ. ನಾನು ಒಂದು 12 ಗಂಟೆ ಹಿಂಗೆ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ. ಸರ್ ಈಗ ವೈದ್ಯರು ಏನು ಹೇಳಿದ್ರು? ನಾನು ಒಂದು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಫುಲ್ ಬಹಳ ವಿವರವಾಗಿ ಹೇಳ್ತೀನಿ. ಸರ್ ಮೇಲ್ನೋಟಕ್ಕೆ ಅದರಲ್ಲಿ ಏನಾದರೂ ಆಸಿಡ್ ಇರುವಂತದ್ದು ಏನಾದರೂ ಕಾಣಿಸ್ಕೊಂಡಿತ್ತಾ ಹೇಗೆ ಅಂತ ಡಾಕ್ಟರ್ ಅಮ್ಮ, ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ನಾನು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಸರ್ ಆರೋಗ್ಯ ಹೇಗಿದೆ? ಈಗ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ, ರಾತ್ರಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಈಗ ಡಿಸ್ಚಾರ್ಜ್ ಮಾಡಿದ್ದಾರೆ. ನಾನು ಒಂದು 12 ಗಂಟೆ ಹಿಂಗೆ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ. ಸರ್ ಈಗ ವೈದ್ಯರು ಏನು ಹೇಳಿದ್ರು? ನಾನು ಒಂದು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಫುಲ್ ಬಹಳ ವಿವರವಾಗಿ ಹೇಳ್ತೀನಿ. ಸರ್ ಮೇಲ್ನೋಟಕ್ಕೆ ಅದರಲ್ಲಿ ಏನಾದರೂ ಆಸಿಡ್ ಇರುವಂತದ್ದು ಏನಾದರೂ ಕಾಣಿಸ್ಕೊಂಡಿತ್ತಾ ಹೇಗೆ ಅಂತ ಡಾಕ್ಟರ್ ಅಮ್ಮ, ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ನಾನು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.